ಏನು ಹೇಳಿದ್ರಿ ಟಿ ಜೆ ಅಬ್ರಾಹಿಂ ಅವರೇ? CM ಸಿದ್ದರಾಮಯ್ಯ ಅವರು ನಿಮ್ಮನ್ನು ಒಬ್ಬ ಬ್ಲ್ಯಾಕ್ ಮೇಲ್ ಅಂದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬರುತ್ತೆ ಅಲ್ವಾ? ಫ್ಯಾಂಟಾಸ್ಟಿಕ್ ಅಲ್ರಿ. ಒಂದು ವರ್ಷಕ್ಕೆ ಮುಂಚೆ ನಮ್ಮ ಕೊಡಿಯಾಳಿಲಿರೋ ಸುಧಾ KS ಆಫೀಸರು, ಆ ರಾಮಕೃಷ್ಣ ನಮ್ಮ ಹತ್ತಿದ್ದಂಥ ಕೋಲಾರ ರಾಮಕೃಷ್ಣ ಅಡ್ವೊಕೇಟು ನಿಮ್ಮ ಕೈಗೆ ಆ ಫೈಲ್ ತಂದುಕೊಟ್ಟಿದ್ದು, ನನ್ನ ಕೈಗೂ ತಂದುಕೊಟ್ಟಿದ್ದ. ನಾನು ಇದೆಲ್ಲ ಮಾಡಲ್ಲಪ್ಪ ಅಂದೆ, ವಾಪಸ್ ಕಳಿಸ್ದೆ. ನಿಮ್ಮ ಕೈಗೆ ತಂದುಕೊಟ್ಟು ಅಲ್ರಿ ರೆಡ್ ಹ್ಯಾಂಡಾಗಿ 25 ಲಕ್ಷ ಅಡ್ವಾನ್ಸ್ ಇಸ್ಕೊಬೇಕಾದ್ರೆ ತಗಲಾಕೊಂಡು ಯಾವ ಕ್ರೆಡಿಬಿಲಿಟಿ ಇದೆ ರೀ ನಿಮಗೆ CM ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ? ವಿ ಹ್ಯಾವ್ ಆಸ್ಕ್ಡ್ ಫಾರ್ ಎನ್ಕ್ವೈರಿ ಫಾರ್ ದ ಚೀಫ್ ಸೆಕ್ರೆಟರಿ ಆ್ಯಂಡ್ ಸ್ಪೀಕರ್ ಆಫ್ ದ ಅಸೆಂಬ್ಲಿ. ಜೊತೆಯಲ್ಲಿ ದ ಮ್ಯಾಟರ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಗೇನ್ಸ್ಟ್ ದ ಗವರ್ನರ್ ಅವರು ಕೇಂದ್ರ ಸರ್ಕಾರದ ದಲ್ಲಾಳಿಗಳ ಕೈಗೊಂಬೆಯನ್ನು ಆಗ್ಬಿಟ್ಟಿದ್ದಾರೆ ಅಂತ ನಮಗೆ ಡೌಟ್ ಆಗಿದೆ. ವಿ ಹ್ಯಾವ್ ರಿಟರ್ನ್ ಇಟ್ ಟು ಪ್ರೆಸಿಡೆಂಟ್ ಆಲ್ಸೋ. ವಿ ವಿಲ್ ಸರ್ಚ್ ಯು, ನಾಕ್ ಯು. ಹುಷಾರ್. ಮಾನ್ಯ ಡೆಪ್ಯೂಟಿ CM DK ಶಿವಕುಮಾರ್ ಅವರೇ, ನೆನ್ನೆ ನಿಮ್ಮದೊಂದು ವಿಡಿಯೋ ನೋಡಿದೆ. ದೇವೇಗೌಡರ ಕುಟುಂಬದ ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ, ಬಾಲಕೃಷ್ಣ ಅಷ್ಟು ಮಾಡಿದ್ದಾನೆ, ದೇವೇಗೌಡರು ಇಷ್ಟು ಮಾಡಿದ್ದಾರೆ, ಕುಮಾರಸ್ವಾಮಿ ಇಷ್ಟು ಮಾಡಿದ್ದಾರೆ. 1.5 ವರ್ಷ ಆಯಿತು ನಿಮ್ಮ ಸರ್ಕಾರ ಬಂದು. 137 ಫಿಗರ್ ಎಳೆದವರು ನೀವೇ, ಆ ಫಿಗರ್ ಬಂದ ಮೇಲೆ ಮಲ್ಕೊಂಡವರು ನೀವೇ. 1.5 ವರ್ಷ ಆಯಿತು ಬಂದು. ಯಾಕೆ ಒಂದು FIR ಮಾಡಿಲ್ಲ ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ, ಬಾಲಕೃಷ್ಣ ಮೇಲೆ? ಇಫ್ ಯು ಗಾಟ್ ಸೋ ಮಚ್ ಆಫ್ ಡೇಟಾ, ಅದನ್ನು ಪ್ರಚಾರಕ್ಕೆ ಯಾಕೆ ಬಳಸ್ಕೊಳ್ತೀರಾ? ಮೈಕಲ್ಲಿ ಹೇಳೋಕ್ಕೋಸ್ಕರ ಅಂದರೆ ಮತ್ತೆ ಡೆಪ್ಯೂಟಿ CM ಆಗಿದ್ದು ಏನಕ್ಕೆ? ಮತ್ತೆ ಆಗ ನೀವು 40% ಆರೋಪ ಮಾಡಿದ್ದು ನೀವು ಮತ್ತು ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಅವರೇ. ಯಾಕೆ ಒಂದು FIR ಆಗಿಲ್ಲ 1.5 ವರ್ಷದಲ್ಲಿ? ಒಬ್ಬ BJP, ಒಬ್ಬ JDS ಅವನು ಜೈಲಿಗೆ ಹೋಗಿಲ್ಲ. ಯಾಕೆ ಅಂದರೆ ಇದೆಲ್ಲ ಇರೋದು ಬರೀ ನೀವು ಡಿಬೇಟ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ಳಲಿಕ್ಕೆ ಅಸೆಂಬ್ಲಿನಲ್ಲಿ, ಜೊತೆಯಲ್ಲಿ ಭಾಷಣಕ್ಕೆ ಬಳಸೋಕ್ಕೆ. ಜೈಲಿಗೆ ಯಾರನ್ನೂ ಕಳಿಸಲ್ಲ. ಹಂಗಾರೆ ಇದು ಅಂಡರ್ಸ್ಟ್ಯಾಂಡಿಂಗ್ ಸರ್ಕಾರನ, ನಿಮ್ಮದು ಅಂಡರ್ಸ್ಟ್ಯಾಂಡಿಂಗ್ ವ್ಯವಸ್ಥೆನ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು.